ಸ್ನೇಹಿತರೆ, ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ನೀವು ಸುಮಾರು 500 ವರ್ಷಗಳಷ್ಟು ಹಳೆಯದಾದ ಒಂದು ದೇವಾಲಯದ ಒಳಗೆ ಕಾಲಿಡುತ್ತೀರಿ. ನಿಮ್ಮ ಸುತ್ತಲೂ ನೂರಾರು ಕಲ್ಲಿನ ಕಂಬಗಳು, ಮೇಲ್ಭಾಗದಲ್ಲಿ ಭಾರವಾದ ಕಲ್ಲಿನ ಛಾವಣಿ, ಅದರಲ್ಲಿ ಒಂದು ಕಂಬ ಮಾತ್ರ. ನಮಸ್ಕಾರ ಸ್ನೇಹಿತರೆ, ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸುಸ್ವಾಗತ. ನೆಲವನ್ನು ಮುಟ್ಟದೆ ಗಾಳಿಯಲ್ಲಿ ತೂಗುತ್ತಿರುವಂತೆ ಕಾಣುತ್ತದೆ. ಅದರ ಕೆಳಗಿನಿಂದ ಒಂದು ಕಾಗದವನ್ನೇ ಅಲ್ಲ, ಬಟ್ಟೆಯನ್ನು ಸುಲಭವಾಗಿ ಹಾಯಿಸಬಹುದು. ಹಾಗಾದರೆ ಆ ಕಂಬ ನಿಜವಾಗಿಯೂ ಗಾಳಿಯಲ್ಲಿ ನೇತಾಡುತ್ತಿದೆಯೇ? ಅದನ್ನು ಯಾರು ನಿರ್ಮಿಸಿದರು, ಹೇಗೆ ನಿರ್ಮಿಸಿದರು, ಮತ್ತು ಒಂದು ಕಾಲದಲ್ಲಿ ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಆ ಕಂಬದ ರಹಸ್ಯ ತಿಳಿಯಲು ಪ್ರಯತ್ನಿಸಿದಾಗ ಏನಾಯಿತು? ಇದರ ಜೊತೆಗೆ ಈ ದೇವಾಲಯದ ಗೋಡೆಗಳ ಮೇಲೆ ಸಾವಿರಾರು ವರ್ಷಗಳ ಹಿಂದಿನ ಕಥೆಗಳನ್ನು ಹೇಳುವ ಚಿತ್ರಗಳಿವೆ. ಇಲ್ಲೇ ಇದೆ ಭಾರತದ ಅತ್ಯಂತ ದೊಡ್ಡ ಏಕಶಿಲಾ ನಂದಿಗಳಲ್ಲಿ ಒಂದಾದ ಬೃಹತ್ ನಂದಿ, ಮತ್ತು ರಾಮಾಯಣದ ಜಟಾಯುವಿನ ಕಥೆಯೊಂದಿಗೆ ಈ ಸ್ಥಳಕ್ಕೆ ಸಂಬಂಧವಿದೆ ಎಂಬುದು ಸ್ಥಳೀಯ ನಂಬಿಕೆ ಇದೆ. ಇಂದು ನಾವು ಹೋಗುತ್ತಿರುವುದು ಆಂಧ್ರ ಪ್ರದೇಶದ ಲೇಪಾಕ್ಷಿಗೆ. ಇದು ಕೇವಲ ದೇವಾಲಯವಲ್ಲ, ಇದು ಇತಿಹಾಸ, ಕಲೆ, ಪುರಾಣ ಮತ್ತು ವಾಸ್ತುಶಿಲ್ಪ ಒಂದಾಗಿ ಬೆರೆತಿರುವ ಅದ್ಭುತ ಪ್ರಪಂಚ. ಲೇಪಾಕ್ಷಿ ಆಂಧ್ರ ಪ್ರದೇಶದ ಅನಂತಪುರ ಪ್ರದೇಶದಲ್ಲಿರುವ ಒಂದು ಐತಿಹಾಸಿಕ ಸ್ಥಳವಾಗಿದೆ. ಕರ್ನಾಟಕದ ಗಡಿಗೆ ಸಮೀಪದಲ್ಲಿರುವ ಈ ಪ್ರದೇಶಕ್ಕೆ ದಕ್ಷಿಣ ಭಾರತದ ಇತಿಹಾಸದಲ್ಲೇ ವಿಶೇಷ ಸ್ಥಾನವಿದೆ. ಇಲ್ಲಿರುವ ಪ್ರಮುಖ ದೇವಾಲಯ ಶ್ರೀ ವೀರಭದ್ರ ದೇವಾಲಯ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಕಾಲಕ್ಕೆ ಸೇರಿದ್ದು 16ನೇ ಶತಮಾನದ ವಾಸ್ತುಶಿಲ್ಪದ ಅದ್ಭುತದ ಉದಾಹರಣೆಯಾಗಿದೆ. ದೇವಾಲಯವನ್ನು ನೋಡಿದಾಗ ಮೊದಲಿಗೆ ಗಮನ ಸೆಳೆಯುವಂಥದ್ದು ಅದರಲ್ಲಿರುವ ಅಲ್ಲಿನ ಕಂಬಗಳು. ಪ್ರತಿಯೊಂದು ಕಂಬದಲ್ಲೂ ಬೇರೆ ಬೇರೆ ಕೆತ್ತನೆಗಳು, ದೇವತೆಗಳು, ನೃತ್ಯಗಾರರು, ಪ್ರಾಣಿಗಳು, ಪೌರಾಣಿಕ ಪಾತ್ರಗಳು ಮತ್ತು ಸೂಕ್ಷ್ಮವಾದ ಅಲಂಕಾರಗಳು. ಆದರೆ ಇವೆಲ್ಲದರ ನಡುವೆ ಒಂದು ಕಂಬ ಮಾತ್ರ ಎಲ್ಲರ ಗಮನವನ್ನು ತನ್ನತ್ತ ಸೆಳೆಯುತ್ತದೆ. ಅದೇ ಹ್ಯಾಂಗಿಂಗ್ ಪಿಲ್ಲರ್. ಈ ಕಂಬವನ್ನು ನೋಡಿದಾಗ ಮೊದಲನೇ ಪ್ರಶ್ನೆ, ಇದು ನಿಜವಾಗಿಯೂ ನೆಲವನ್ನು ಮುಟ್ಟುತ್ತಿಲ್ಲವೇ? ಕಂಬದ ಕೆಳಭಾಗದಲ್ಲಿ ಸ್ವಲ್ಪ ಜಾಗ ಕಾಣಿಸುತ್ತದೆ. ಅದರ ಕೆಳಗಿನಿಂದ ಕಾಗದ ಅಥವಾ ಬಟ್ಟೆಯನ್ನು ಹಾಯಿಸಿ ಇನ್ನೊಂದು ಬದಿಗೆ ತೆಗೆದುಕೊಂಡು ಹೋಗಬಹುದು. ಅದಕ್ಕಾಗಿಯೇ ಇದನ್ನು ಹ್ಯಾಂಗಿಂಗ್ ಪಿಲ್ಲರ್ ಅಥವಾ ತೂಗುವ ಕಂಬ ಎಂದು ಕರೆಯಲಾಗುತ್ತದೆ. ಭಾರತದ ಅಧಿಕೃತ ಪ್ರವಾಸೋದ್ಯಮ ಮಾಹಿತಿಯಲ್ಲಿಯೂ ಲೇಪಾಕ್ಷಿಯ ಹ್ಯಾಂಗಿಂಗ್ ಪಿಲ್ಲರ್ ಅನ್ನು ಈ ದೇವಾಲಯದ ಪ್ರಮುಖ ವಾಸ್ತುಶಿಲ್ಪದ ಅದ್ಭುತವೆಂದೇ ಪರಿಗಣಿಸಲಾಗಿದೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಈ ಕಂಬ ಸಂಪೂರ್ಣವಾಗಿ ಗಾಳಿಯಲ್ಲಿ ನೇತಾಡುತ್ತಿಲ್ಲ. ಇದು ದೇವಾಲಯದ ಒಟ್ಟು ರಚನೆಯೊಂದಿಗೆ ಸಂಪರ್ಕ ಹೊಂದಿರುವ ಒಂದು ಕಂಬ. ಅದರ ಸ್ಥಾನ ಮತ್ತು ಕಂಬಗಳ ನಡುವಿನ ಭಾರ ಹಂಚಿಕೆಯ ವಿನ್ಯಾಸದಿಂದಾಗಿ ಇದು ನೆಲವನ್ನು ಮುಟ್ಟದೇ ಇರುವಂತೆ ಕಾಣುತ್ತದೆ. ಅಂದರೆ ಇದು ಕೇವಲ ಮಾಯೆಯಲ್ಲ, ಇದರ ಹಿಂದೆ ವಾಸ್ತುಶಿಲ್ಪದ ಲೆಕ್ಕಾಚಾರವಿದೆ. ಸ್ನೇಹಿತರೆ, ಇಂದಿನ ಕಟ್ಟಡಗಳನ್ನು ನಿರ್ಮಿಸುವಾಗ ನಾವು ಕಂಪ್ಯೂಟರ್ಗಳಲ್ಲಿ ವಿನ್ಯಾಸ ಮಾಡುತ್ತೇವೆ, ಆಧುನಿಕ ಯಂತ್ರಗಳನ್ನು ಬಳಸುತ್ತೇವೆ, ಭಾರವನ್ನು ಅಳೆಯುವ ಸಾಧನಗಳು ಇವೆ. ಆದರೆ ವಿಜಯನಗರದ ಕಾಲದಲ್ಲಿ ಇಂತಹ ಆಧುನಿಕ ತಂತ್ರಜ್ಞಾನ ಇರಲಿಲ್ಲ. ಆದರೂ ಶಿಲ್ಪಿಗಳು ಕಲ್ಲಿನ ತೂಕ, ಕಂಬಗಳ ಸ್ಥಾನ, ಛಾವಣಿಯ ಭಾರ ಮತ್ತು ಸಂಪೂರ್ಣ ಕಟ್ಟಡದ ಸಮತೋಲನವನ್ನು ಅರ್ಥ ಮಾಡಿಕೊಂಡಿದ್ದರು. ಇದರಿಂದ ನಮಗೆ ಒಂದು ಮುಖ್ಯ ವಿಷಯ ಗೊತ್ತಾಗುತ್ತದೆ. ಹಳೆಯ ಕಾಲದ ಜನರಿಗೆ ಇಂಜಿನಿಯರಿಂಗ್ ಜ್ಞಾನ ಇರಲಿಲ್ಲ ಎಂಬುದು ತಪ್ಪು ಕಲ್ಪನೆ. ಅವರ ವಿಧಾನಗಳು ಹಿಂದಿನಂತಿರಲಿಲ್ಲ, ಆದರೆ ಅವರ ಅನುಭವ, ಗಣಿತ, ಅಳತೆ ಮತ್ತು ವಾಸ್ತುಜ್ಞಾನ ಅದ್ಭುತವಾಗಿತ್ತು. ಈ ಕಂಬದ ಮತ್ತೊಂದು ಪ್ರಸಿದ್ಧ ಕಥೆ ಇದೆ. ಒಬ್ಬ ಬ್ರಿಟಿಷ್ ಇಂಜಿನಿಯರ್ ಈ ಕಂಬದ ರಹಸ್ಯ ತಿಳಿಯಲು ಪ್ರಯತ್ನಿಸಿದನೆಂದು ಸ್ಥಳೀಯವಾಗಿ ಹೇಳಲಾಗುತ್ತದೆ. ಕಂಬವನ್ನು ಪರಿಶೀಲಿಸುವ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಸರಿಸಲು ಪ್ರಯತ್ನಿಸಲಾಯಿತು. ಆ ಪ್ರಯತ್ನದಿಂದ ಕಂಬದ ಮೂಲ ಸ್ಥಾನದಲ್ಲಿ ಸ್ವಲ್ಪ ಬದಲಾವಣೆ ಉಂಟಾಯಿತು ಎಂಬ ಕಥೆಯೂ ಇದೆ. ಆದರೆ ಇದು ಜನಪ್ರಚಲಿತ ಕಥೆ ಎಂದು ಗಮನಿಸಬೇಕು. ಅದನ್ನು ಸಂಪೂರ್ಣವಾಗಿ ದೃಢಪಡಿಸುವ ಐತಿಹಾಸಿಕ ದಾಖಲೆಗಳು ಸ್ಪಷ್ಟವಾಗಿಲ್ಲ. ಹೀಗಾಗಿ ನಾವು ಇದನ್ನು ನಿಗೂಢ ಕಥೆಯಾಗಿ ಆಸಕ್ತಿಯಿಂದ ಕೇಳಬಹುದು, ಆದರೆ ಇತಿಹಾಸದ ಸತ್ಯವೆಂದು ಖಚಿತವಾಗಿ ಹೇಳಬಾರದು. ಅದೇ ನಮ್ಮ ವಿಡಿಯೋವನ್ನು ವಿಶ್ವಾಸವಾಗಿಸುತ್ತದೆ.
ಲೇಪಾಕ್ಷಿ ದೇವಾಲಯದ ಮತ್ತೊಂದು ದೊಡ್ಡ ಸಂಪತ್ತು ಅದರ ಭಿತ್ತಿಚಿತ್ರಗಳು. ದೇವಾಲಯದ ಚಾವಣಿ ಮತ್ತು ಗೋಡೆಗಳಲ್ಲಿ ಪೌರಾಣಿಕ ಕಥೆಗಳನ್ನು ಚಿತ್ರಿಸಲಾಗಿದೆ. ರಾಮಾಯಣ, ಮಹಾಭಾರತ, ಪುರಾಣಗಳ ವಿವಿಧ ಘಟನೆಗಳು, ಶಿವನ ಹಲವು ರೂಪಗಳು ಮತ್ತು ದೇವತೆಗಳ ಚಿತ್ರಗಳು, ವಿಶೇಷವಾಗಿ ನೃತ್ಯ ಮಂಟಪದ ಚಿತ್ರಗಳು ಅತ್ಯಂತ ಗಮನಾರ್ಹ. ಆ ಕಾಲದ ಕಲಾವಿದರು ಬಣ್ಣಗಳನ್ನು ಬಳಸಿ ಕಲ್ಲಿನ ಮೇಲ್ಮೈಯನ್ನೇ ಒಂದು ದೊಡ್ಡ ಚಿತ್ರಪಟವನ್ನಾಗಿ ಮಾಡಿದ್ದಾರೆ. ಇದು ಕೇವಲ ದೇವಾಲಯದ ಅಲಂಕಾರವಲ್ಲ, ಆ ಕಾಲದ ಜನರ ಕಲೆ, ಧಾರ್ಮಿಕ ನಂಬಿಕೆ, ವಸ್ತ್ರ, ಆಭರಣ ಮತ್ತು ಜೀವನ ಶೈಲಿಯ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ನೀಡುತ್ತದೆ. ದೇವಾಲಯದಿಂದ ಸ್ವಲ್ಪ ದೂರದಲ್ಲೇ ನಿಮ್ಮನ್ನು ಬೆರಗುಗೊಳಿಸುವ ಮತ್ತೊಂದು ಅದ್ಭುತವಿದೆ. ಅದು ಏಕಶಿಲೆಯ ಬೃಹತ್ ನಂದಿ. ಒಂದೇ ಕಲ್ಲಿನಿಂದ ಕೆತ್ತಲಾಗಿರುವ ಈ ನಂದಿ ಅದರ ಬೃಹತ್ ಗಾತ್ರದಿಂದಾಗಿ ಪ್ರವಾಸಿಗರ ಗಮನ ಸೆಳೆಯುತ್ತದೆ. ಭಾರತದ ಅಧಿಕೃತ ಪ್ರವಾಸೋದ್ಯಮ ಮಾಹಿತಿಯ ಪ್ರಕಾರ ಇದು ಸುಮಾರು 15 ಅಡಿ ಎತ್ತರ ಮತ್ತು 27 ಅಡಿ ಉದ್ದ ಹೊಂದಿದೆ. ಒಮ್ಮೆ ಅದರ ಮುಂದೆ ನಿಂತು ನೋಡಿ. ಅದರ ಕುತ್ತಿಗೆಯ ಆಭರಣಗಳು, ಗಂಟೆಗಳ ಸರಗಳು, ದೇಹದ ಆಕಾರ, ಮುಖದ ವಿನ್ಯಾಸ ಎಲ್ಲವೂ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಇದನ್ನು ನೋಡಿದಾಗ ಇದನ್ನು ಮಾಡಲು ಆ ಕಾಲದ ಶಿಲ್ಪಿಗಳು ಎಷ್ಟು ದಿನಗಳು ಕೆಲಸ ಮಾಡಿರಬಹುದು ಎಂಬ ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ. ಲೇಪಾಕ್ಷಿಯ ಮತ್ತೊಂದು ಪ್ರಸಿದ್ಧ ಶಿಲ್ಪ ನಾಗಲಿಂಗ. ಒಂದು ಶಿವಲಿಂಗದ ಮೇಲೆ 7 ಎಡೆಗಳ ನಾಗರಹಾವು ತನ್ನ ಎಡೆಯನ್ನು ಹರಡಿಕೊಂಡಿರುವಂತೆ ಕಾಣುತ್ತದೆ. ಈ ಶಿಲ್ಪದ ಸುತ್ತಲೂ ಒಂದು ಕುತೂಹಲಕಾರಿ ಜನಪ್ರಚಲಿತ ಕಥೆಯಿದೆ. ಶಿಲ್ಪಿಗಳು ಊಟಕ್ಕೆ ಕಾಯುತ್ತಿರುವ ಸಮಯದಲ್ಲಿ ಸಮಯ ಕಳೆಯಲು ಈ ಶಿಲ್ಪವನ್ನು ಕೆತ್ತಿದ್ದರು ಎಂಬ ಕಥೆ ಪ್ರಸಿದ್ಧವಾಗಿದೆ. ಆದರೆ ಇದು ಕೂಡ ಒಂದು ಸ್ಥಳೀಯ ಜನಪ್ರಚಲಿತ ಕಥೆ. ಆದರೂ ಶಿಲ್ಪದ ಕಲಾತ್ಮಕತೆ ಮಾತ್ರ ನಿಜಕ್ಕೂ ಅದ್ಭುತ. ಒಂದೇ ಕಲ್ಲಿನಲ್ಲಿ ಇಷ್ಟು ದೊಡ್ಡ ರಚನೆಯನ್ನು ರೂಪಿಸಿರುವ ಶಿಲ್ಪಿಗಳ ಕೌಶಲ್ಯ ನಮ್ಮನ್ನು ಬೆರಗುಗೊಳಿಸುತ್ತದೆ. ಲೇಪಾಕ್ಷಿಯಲ್ಲಿ ಮತ್ತೊಂದು ಕುತೂಹಲಕಾರಿ ಗುರುತು ಇದೆ. ಅದು ಒಂದು ದೊಡ್ಡ ಪಾದದ ಗುರುತು. ಸ್ಥಳೀಯ ನಂಬಿಕೆಯ ಪ್ರಕಾರ ಇದು ಸೀತೆಯ ಪಾದದ ಗುರುತು ಎಂದು ಹೇಳಲಾಗುತ್ತದೆ. ಈ ಗುರುತಿನ ದೊಡ್ಡ ಬೆರಳಿನ ಭಾಗದಲ್ಲಿ ನೀರು ಇರುವುದನ್ನು ಜನರು ಗಮನಿಸುತ್ತಾರೆ. ಇದರ ಬಗ್ಗೆ ಪುರಾಣ ಮತ್ತು ಸ್ಥಳೀಯ ನಂಬಿಕೆಗಳು ಹಲವು ರೀತಿಯಲ್ಲಿ ಹೇಳಲ್ಪಡುತ್ತವೆ. ಆದರೆ ಇದನ್ನು ಐತಿಹಾಸಿಕವಾಗಿ ಸೀತೆಯ ಪಾದದ ಗುರುತು ಎಂದು ಸಾಬೀತುಪಡಿಸುವ ಪುರಾತತ್ವ ಸಾಕ್ಷ್ಯ ಇಲ್ಲ. ಹೀಗಾಗಿ ಇದನ್ನು ಧಾರ್ಮಿಕ ನಂಬಿಕೆ ಮತ್ತು ಸ್ಥಳೀಯ ಪರಂಪರೆಯ ಭಾಗವಾಗಿ ನೋಡಬಹುದು. ಇನ್ನು ಲೇಪಾಕ್ಷಿಯ ಹೆಸರಿನೊಂದಿಗೆ ಸಂಬಂಧಿಸಿದ ಅತ್ಯಂತ ಪ್ರಸಿದ್ಧ ಕಥೆ ರಾಮಾಯಣದ ಜಟಾಯು. ರಾಮಾಯಣದ ಕಥೆಯ ಪ್ರಕಾರ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಜಟಾಯು ಅವನನ್ನು ತಡೆಯಲು ಪ್ರಯತ್ನಿಸಿದನು. ಭೀಕರ ಹೋರಾಟವೂ ಕೂಡ ನಡೆಯಿತು. ಜಟಾಯು ಗಾಯಗೊಂಡು ನೆಲಕ್ಕೆ ಬಿದ್ದನು. ರಾಮನು ಅಲ್ಲಿಗೆ ಬಂದಾಗ ಗಾಯಗೊಂಡ ಜಟಾಯುವನ್ನು ಕಂಡು ಲೇಪಕ್ಷಿ ಅಂದರೆ 7 ಪಕ್ಷಿಯೇ ಎಂದು ಹೇಳಿದ್ದನೆಂಬ ಸ್ಥಳೀಯ ನಂಬಿಕೆ ಇದೆ. ಆದ್ದರಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂತು ಎಂದು ಒಂದು ಕತೆ ಹೇಳುತ್ತದೆ. ಆದರೆ ಲೇಪಾಕ್ಷಿ ಎಂಬ ಹೆಸರಿನ ಮೂಲದ ಬಗ್ಗೆ ಬೇರೆ ವಿವರಣೆಗಳು ಇವೆ. ಹೀಗಾಗಿ ಇದನ್ನು ಪುರಾಣದ ಕಥೆಯನ್ನಾಗಿ ನೋಡುವುದು ಸೂಕ್ತ. ಈ ದೇವಾಲಯದ ನಿರ್ಮಾಣಕ್ಕೆ ಸಂಬಂಧಿಸಿದ ಮತ್ತೊಂದು ಕುತೂಹಲಕಾರಿ ಕಥೆ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರದು. ಐತಿಹಾಸಿಕ ದಾಖಲೆಗಳ ಪ್ರಕಾರ ಅವರು ವಿಜಯನಗರ ಅರಸು ಮತ್ತು ಅಚ್ಯುತರಾಯನ ಕಾಲದಲ್ಲಿ ಈ ದೇವಾಲಯದ ನಿರ್ಮಾಣದೊಂದಿಗೆ ಸಂಬಂಧ ಹೊಂದಿದರು ಎಂದು ತಿಳಿದುಬರುತ್ತದೆ. ದೇವಾಲಯದ ಸಂಕೀರ್ಣದಲ್ಲಿ ಹಲವು ಶಾಸನಗಳು ದೊರೆತಿವೆ. ಆದರೆ ಸ್ಥಳೀಯ ಕಥೆಯ ಪ್ರಕಾರ ದೇವಾಲಯದ ನಿರ್ಮಾಣಕ್ಕೆ ಹಣ ಖರ್ಚು ಮಾಡಿದ ವಿಚಾರದಲ್ಲಿ ವಿರೂಪಣ್ಣನ ಮೇಲೆ ಆರೋಪ ಬಂದಿತ್ತು. ಅದರ ನಂತರ ನಡೆದ ಘಟನೆಗಳ ಬಗ್ಗೆ ಅನೇಕ ಭಯಾನಕ ಜನಪ್ರಚಲಿತ ಕಥೆಗಳೂ ಇವೆ. ಈ ಕಥೆಗಳಲ್ಲಿನ ವಿವರಗಳನ್ನು ಇತಿಹಾಸದ ದೃಢವಾದ ಸತ್ಯವೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಅವು ಲೇಪಾಕ್ಷಿಯ ಸುತ್ತಲಿನ ಜನಪದ ಪರಂಪರೆಯ ಒಂದು ಭಾಗವಾಗಿದೆ. ಹಾಗಾದರೆ ಲೇಪಾಕ್ಷಿಯ ನಿಜವಾದ ರಹಸ್ಯ ಏನು? ಕಂಬವೇ, ನಾಗಲಿಂಗವೇ, ಸೀತೆಯ ಪಾದದ ಗುರುತೆ, ಅಥವಾ ಜಟಾಯುವಿನ ಕಥೆಯೇ, ಅಥವಾ ದೇವಾಲಯದ ಚಿತ್ರಗಳೇ? ಬಹುಶಃ ನಿಜವಾದ ರಹಸ್ಯ ಇವೆಲ್ಲಕ್ಕಿಂತ ದೊಡ್ಡದು.
ಅಷ್ಟು ಅದ್ಭುತವಾದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿಜಯನಗರ ಕಾಲದ ಶಿಲ್ಪಿಗಳು ಹೇಗೆ ಸೃಷ್ಟಿಸಿದರು ಎಂಬುದೇ ನಿಜವಾದ ಆಶ್ಚರ್ಯ. ಒಂದು ಕಲ್ಲನ್ನು ಕಲೆಯನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ, ಒಂದು ಕಂಬವನ್ನು ವಾಸ್ತುಶಿಲ್ಪದ ಅದ್ಭುತವನ್ನಾಗಿ ಮಾಡುವ ಜ್ಞಾನ, ಮತ್ತು ಒಂದು ದೇವಾಲಯವನ್ನು ನೂರಾರು ವರ್ಷಗಳ ನಂತರವೂ ಜೀವಂತವಾಗಿ ಇತಿಹಾಸವಾಗಿಸುವ ಶಕ್ತಿ, ಅದೇ ಲೇಪಾಕ್ಷಿಯ ಮಹತ್ವ. ಸ್ನೇಹಿತರೆ, ಲೇಪಾಕ್ಷಿ ದೇವಾಲಯವು ನಮಗೆ ಒಂದು ವಿಷಯ ಕಲಿಸುತ್ತದೆ. ಇತಿಹಾಸ ಎಂದರೆ ಕೇವಲ ಹಳೆಯ ದಿನಗಳ ಕಥೆಯಲ್ಲ. ಇತಿಹಾಸ ನಮ್ಮ ಕಣ್ಣ ಮುಂದೆ ನಿಂತಿರುವ ಕಲ್ಲುಗಳು ಇದೆ, ಪ್ರತಿಯೊಂದು ಕಂಬದಲ್ಲೂ ಇದೆ, ಪ್ರತಿಯೊಂದು ಶಿಲ್ಪದಲ್ಲೂ ಇದೆ, ಪ್ರತಿಯೊಂದು ಚಿತ್ರದಲ್ಲೂ ಇದೆ, ಮತ್ತು ನಾವು ಇನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದ ಕೆಲವು ಪ್ರಶ್ನೆಗಳು ಇದೆ. ಹಾಗಾದರೆ ನಿಮಗೆ ಲೇಪಾಕ್ಷಿಯ ಯಾವ ರಹಸ್ಯ ಹೆಚ್ಚು ಆಶ್ಚರ್ಯವಾಯಿತು? ಗಾಳಿಯಲ್ಲಿ ತೂಗುವ ಕಂಬವೇ, ಬೃಹತ್ ನಂದಿಯೋ, ನಾಗಲಿಂಗವೋ, ಅಥವಾ ಜಟಾಯುವಿನ ಕಥೆಯೇ? ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ರೀತಿಯ ಇತಿಹಾಸ, ನಿಗೂಢ ಘಟನೆಗಳು ಮತ್ತು ಭಾರತದ ಅದ್ಭುತ ಸ್ಥಳಗಳ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ದಿವ್ಯ ಕ್ರಿಯೇಟಿವ್ ಸ್ಪೇಸ್ ಚಾನಲನ್ನು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ರೋಮಾಂಚನಕಾರಿ ಕಥೆಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.